ಕ್ರಿಮಿನಲ್ಗಳ ಜೊತೆ ಎಲ್ಲರೂ ಅಂತ ಹೇಳಕ್ ಇಷ್ಟಪಡಲ್ಲ, ಬಟ್ ಕೆಲವು ಕ್ರಿಮಿನಲ್ಗಳ ಜೊತೆ ಕೆಲವು ರಾಜಕಾರಣಿಗಳು, ಅದು ಬಿಜೆಪಿಲೂ ಹೌದು, ಕಾಂಗ್ರೆಸ್ ಅಲ್ಲೂ ಹೌದು, JDS ಅಲ್ಲೂ ಹೌದು, ಕ್ರಿಮಿನಲ್ಗಳ ಜೊತೆ ಸಂಪರ್ಕಗಳನ್ನ ಹೊಂದಿದ್ದಾರೆ ಅನ್ನೋದು ಅದು ಅಷ್ಟೇ ಸತ್ಯ. ಅದನ್ನ ನಾನು ಸುಳ್ಳು ಅಂತ ಹೇಳಲಾರೆ. ಹಾಗಂತ ಅವ್ರ ನಡುವಿನ ಸ್ನೇಹ, ಸಂಬಂಧ, ವಿಶ್ವಾಸ ಹೇಗಿದೆಯೋ ಅದು ಮುಂದೊಂದು ದಿವಸ ಅದನ್ನ ಕಾಲ ಮತ್ತು ಕಾನೂನು ಎರಡು ತೀರ್ಮಾನ ಮಾಡುತ್ತೆ. ಆದ್ರೆ ನಾಯಕತ್ವ ಗೊಂದಲದ ವಿಚಾರದಲ್ಲಿ ಅಟ್ಲೀಸ್ಟ್ ನಾವೇನ್ ಹೇಳ್ತಾ ಇದೀವಿ ಗೊತ್ತಾ, ಫೈನಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ದಂಗೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋದಾಯ್ತು ಅಂದ್ರೆ ನಮ್ಗಂತ ಖುಷಿ ಪಡೋರು ಯಾರು ಇಲ್ಲ. ಯಾಕಂದ್ರೆ ದಿನಾ ಬೆಳಗದೆ ನಾಯಕತ್ವ ಬದಲಾವಣೆ ಅಟ್ಲೀಸ್ಟ್ ಅಟ್ ದ ಎಂಡ್ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಸಿಕ್ಬಿಟ್ರೆ ಅದಾದ್ಮೇಲಾದ್ರೂ ಏನಾದ್ರೂ ರಾಜ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನ ವಹಿಸಿ ಒಂದಷ್ಟು ಡೆವಲಪ್ಮೆಂಟ್ಗಳು ಏನಾದ್ರೂ ಮಾಡ್ತಾರ ರಾಜಕೀಯ ನಾಯಕರು, ಎಸ್ಪೆಷಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ, ಅದನ್ನಾದ್ರೂ ಮಾಡುತ್ತಾ ಅಂತ ಕಾದ್ ನೋಡ್ಬೇಕು. ಒಂದ್ ಕಡೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಪೆಟ್ರೋಲ್ ಡೀಸೆಲ್ಗೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ವಾಟ್ ಅನ್ನ ಇಳಿಸ್ತಾ ಇಲ್ಲ. ಇದೆಲ್ಲದ್ರಿಂದ ಹೈರಾಣ್ ಹೋಗಿರೋದು ಜನಸಾಮಾನ್ಯರು. ನಿಮಗೆ ವೋಟ್ ಹಾಕಿದಂತ ತಪ್ಪಿಗೆ ಹೇಗಾದ್ರೂ ಮಾಡಿ ನಿಮ್ಮ ಈ ಮುಖ್ಯಮಂತ್ರಿ ವಿಚಾರದ ಗೊಂದಲವನ್ನ ಇತ್ಯರ್ಥ ಪಡಿಸ್ಕೊಂಡ್ ಬಿಡ್ರಪ್ಪ ಅಂತ ಇಡೀ ಕರ್ನಾಟಕದ ಜನತೆನೇ ಹೇಳ್ತಾ ಇದ್ದಾರೆ. ನಮಗ್ ಸಾಕಾಗಿ ಹೋಗಿದೆ ಅಂತ ಹೇಳಿ